ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ಸಚಿವರುಗಳು ಒಬ್ಬೊಬ್ಬರೇ ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ. ಆಲ್ರೆಡಿ 4 ಜನ ರೇಸಲ್ಲಿದ್ದಾರೆ. ರಾಮಲಿಂಗಾರೆಡ್ಡಿ ಅವರಾಯಿತು, KH ಮುನಿಯಪ್ಪ ಅವರು ಬಹಿರಂಗವಾಗಿ ಅಸಮಾಧಾನ, ನಾನು ಕೇಳಿದಂತಹ ಖಾತೆ ಕೊಡಬೇಕು ಸಮಾಜ ಕಲ್ಯಾಣ ಇಲಾಖೆ, ನಂಗೆ ಆಹಾರ ಸಚಿವ ಖಾತೆ ಬೇಡ ಅಂತ ಹೇಳಿ, ಇವತ್ತು ಸಾಯಂಕಾಲದೊಳಗಡೆ ಚೇಂಜ್ ಆಗಲಿಲ್ಲ ಅಂತ ಹೇಳಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ. ಅದಾದಮೇಲೆ KJ ಜಾರ್ಜ್ ಅವರ ಸರದಿ, ಸತೀಶ್ ಜಾರಕಿಹೊಳಿ ಅವರು ಕೂಡ ಅಸಮಾಧಾನ. ಇದೆಲ್ಲದರ ನಡುವೆ ಇಷ್ಟೆಲ್ಲದಕ್ಕೂ ಏನು ಕಾರಣ ಗೊತ್ತಾ? ಯಾಕೆ ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ನಾಯಕರು ಬಹಳ ಅಸಮಾಧಾನಿತರಾಗಿದ್ದಾರೆ? ಏನು ಕಾರಣ ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ಕೂಡ ಬೊಟ್ಟು ಮಾಡಿ ತೋರಿಸ್ತಾ ಇರೋದು ಒಬ್ಬ ವ್ಯಕ್ತಿಯ ಕಡೆಗೆ. ಯಾರು? ಪ್ರಿಯಾಂಕ್ ಖರ್ಗೆ. ಪ್ರಿಯಾಂಕ್ ಖರ್ಗೆ ಮೇಲೆ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ಹಿರಿಯ ನಾಯಕರಿಗೆ ಸಿಕ್ಕಾಪಟ್ಟೆ ಸಿಟ್ಟು. ಯಾಕೆ ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಸಿಟ್ಟು? ನೋಡಿ, ಇಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಸಿಟ್ಟು ಮಾಡ್ಕೊಳ್ಳೋದ್ರಲ್ಲೂ ಕೂಡ ಒಂದು ಅರ್ಥ ಇದೆ ರೀ. 8 ರಿಂದ 9 ಬಾರಿ ಶಾಸಕರಾದವರು, ರಾಜ್ಯ ಮಟ್ಟದಲ್ಲ KH ಮುನಿಯಪ್ಪ ಅಂಥವರು, ರಾಷ್ಟ್ರ ಮಟ್ಟದಲ್ಲೂ ಕೂಡ ಸಂಸದರಾಗಿ ಹೆಸರು ಮಾಡಿದಂಥವರು, ಕೇಂದ್ರ ಸಚಿವರಾಗಿದ್ದಂಥವರು. ಸೊ ಇಂಥವರಿಗೆ ಯಾವುದ್ಯಾವುದೋ ಸಣ್ಣ ಪುಟ್ಟ ಖಾತೆಗಳನ್ನು ಕೊಟ್ಟು ನಿನ್ನೆ ಮೊನ್ನೆ ಅಧಿಕಾರಕ್ಕೆ ಬಂದವರಿಗೆ ಕಂಟಿನ್ಯೂಸ್ ಆಗಿ ಮಂತ್ರಿಗಳನ್ನು ಮಾಡ್ಕೊಂಡು ಹೋಗ್ತೀರಾ, ಅದರಲ್ಲೂ ಉನ್ನತ ಮಟ್ಟದ ಖಾತೆಯನ್ನು ಕೊಡ್ತೀರಾ ಅಂತ ಹೇಳಿದ್ರೆ ನಾವು ಹೆಂಗೆ ಸ್ವಾಮಿ ಸುಮ್ಮನೆ ಇರೋದು? ನಾವು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ದಶಕಗಳಿಂದ ದುಡ್ದಿದ್ದೀವಿ. 1 ಸಲ 2 ಸಲ 3 ಸಲ MLA ಆದಂಥವರಲ್ಲ, 8 ರಿಂದ 9 ಸಲ MLA ಆಗಿದ್ದಂಥವರು. MB ಪಾಟೀಲ್ ಅವರು ಕೂಡ ಅಷ್ಟೇ, ಸುದೀರ್ಘವಾದಂಥ ಇತಿಹಾಸ ಇದೆ, ಅವರದ್ದೇ ಆದಂತಹ ಕೊಡುಗೆ ಇದೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಅಷ್ಟೇ, ರಾಮಲಿಂಗಾರೆಡ್ಡಿ ಅವರು ಕೂಡ ಅಷ್ಟೇ, ಪಕ್ಷದ ಹಿರಿಯರು, 8 ರಿಂದ 9 ಬಾರಿ ಗೆದ್ದಿರುವಂಥವರು. KH ಮುನಿಯಪ್ಪ ಅವರು ರಾಜ್ಯ ರಾಜಕೀಯ ಅಲ್ಲ, ರಾಷ್ಟ್ರ ರಾಜಕೀಯದಲ್ಲೂ ಹೆಸರು ಮಾಡಿರುವಂಥವರು. ಸೊ ಇಂಥವರಿಗೆ ನೀವು DCM ಮಾಡಲ್ಲ, ಹೋಗಲಿ KPCC ಅಧ್ಯಕ್ಷ ಸ್ಥಾನನೂ ಇಲ್ಲ, ಸಚಿವರನ್ನಾಗಿ ಮಾಡ್ತೀರಾ, ಬಟ್ ಅವ್ರು ಕೇಳಿದಂಥ ಖಾತೆ ಕೊಡಲ್ಲ. ಯಾರ್ಯಾರಿಗೆಲ್ಲ ಒಳ್ಳೊಳ್ಳೆ ಖಾತೆಯನ್ನು ಹಂಚಿಕೆ ಮಾಡಿಬಿಟ್ಟು ಯಾವುದೋ ಸಣ್ಣ ಪುಟ್ಟ ಖಾತೆಗಳನ್ನು ಬೇರೆಯವ್ರಿಗೆ ಕೊಡೋದು, ಸುಮ್ಮನಿದು ಬಿಡ್ತಾರೆ ಅಂತ. ಅದಕ್ಕೇನೆ ನೋಡಿ, ಈಗ ಕಾಂಗ್ರೆಸ್ನಲ್ಲಿ ಹತ್ಕೊಂಡು ಉರಿತಾ ಇರೋದು ಕೇವಲ 2 ದಿನ ಆಗಿರೋದು. DK ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಂಡು ಆಗಿರೋದು ಕೇವಲ 2 ದಿನ. 2 ದಿನಕ್ಕೆ ಇಬ್ಬರು ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ. 1 ವಿಕೆಟ್ ಅಂತೂ ಹೋಯ್ತು. ಈಗ ತಾನೇ ಹೇಳಿದ್ರು DK ಶಿವಕುಮಾರ್ ಅವರು, ರಾಮಲಿಂಗಾರೆಡ್ಡಿ ಅವರು ನನಗೆ ಬಹಳ ಅತ್ಯಾಪ್ತರಿದ್ದಾರೆ, ಅವರು ನಾನು ಬಹಳ ಆತ್ಮೀಯರು, ಅವರೇನೋ ಹೊರಗಡೆ ಹೋಗಿ ಬೇರೆ ಊರುಗಳಿಗೆ ಹಳ್ಳಿಗಳಿಗೋ ಕೆಲಸ ಮಾಡಲ್ಲ ಅಂತಿದ್ದಾರೆ. ಸೊ ಖಾತೆ ಬದಲಾವಣೆ ಮಾಡಿಕೊಡಿ ಅಂತಿದ್ದಾರೆ. ಸೊ ಹಾಗಾಗಿ ಖಾತೆ ಬದಲಾವಣೆ ನೋಡೋಣ, ಅವ್ರನ್ನ ನಾನು ಮಾತಾಡಿ ಸಮಾಧಾನ ಮಾಡ್ತೀನಿ ಅಂತ. ಓಕೆ DK ಶಿವಕುಮಾರ್ ಸರ್, ನೀವು ರಾಮಲಿಂಗಾರೆಡ್ಡಿ ಅವರನ್ನು ಸಮಾಧಾನ ಮಾಡ್ತೀರಾ? KH ಮುನಿಯಪ್ಪ ಅವರ ಖಾತೆನೂ ಬದಲಾವಣೆ ಮಾಡಿಕೊಡ್ತೀರಾ? ನನಗೆ ಆಹಾರ ಖಾತೆ ಬೇಡ, ಸಮಾಜ ಕಲ್ಯಾಣ ಕೊಡಿ ಅಂತಿದ್ದಾರೆ. ಓಕೆ, ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡ್ತೀರಾ? ಓಕೆ. KH ಮುನಿಯಪ್ಪ ಅವ್ರು ಕೇಳ್ತಾರೆ, ರಾಮಲಿಂಗಾರೆಡ್ಡಿ ಅವರಿಗೆ ಚೇಂಜ್ ಮಾಡಿ ಕೊಟ್ರಿ, ನನಗೂ ಕೊಡಿ, ನಾನು ಪಕ್ಷದಲ್ಲಿ 8 ಬಾರಿ ಗೆದ್ದಿದ್ದೀನಿ, ಶಾಸಕನಾಗಿ, ಸಂಸದನಾಗಿ, ಕೇಂದ್ರ ಸಚಿವನಾಗಿ ಕೆಲಸ ಮಾಡಿದ್ದೀನಿ ಅಂತಾರೆ. ಅವರನ್ನಾದ ಮೇಲೆ KJ ಜಾರ್ಜ್ ಅವರು ಅಸಮಾಧಾನಗೊಂಡಿದ್ದಾರೆ. ಕಿರಿಯರನ್ನು ಅಧಿಕಾರಿಯನ್ನು ನೇಮಕ ಮಾಡಲಾಗಿದೆ, ರಾಜೇಂದ್ರ ಚೋಳನ್ ಅವರನ್ನು ಅಂತ ಹೇಳಿ. ಅವ್ರನ್ನೇನು ಮಾಡ್ತೀರಾ? ಸತೀಶ್ ಜಾರಕಿಹೊಳಿ ಅವರು, ನಾನು KPCC ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದೆ, ನನಗೆ KPCC ಅಧ್ಯಕ್ಷ ಸ್ಥಾನ ಬೇಕಾಗಿತ್ತು, BK ಹರಿಪ್ರಸಾದ್ ಅವ್ರಿಗೆ ಹೋಯಿತು, ನಾನೇನು ಮಾಡಬೇಕು? ಬರೀ ಸಚಿವನಾಗೇ ಇರಬೇಕಾ? ಅದರಲ್ಲೂ ಬೇರೆ ಹೇಳಿಬಿಟ್ಟಿದ್ದಾರೆ ಸಾಕಷ್ಟು ಬಾರಿ. 2028ಕ್ಕೆ ನಾನು ಮುಖ್ಯಮಂತ್ರಿಯ ಆಕಾಂಕ್ಷಿ ರೇಸಲ್ಲಿದ್ದೀನಿ ಅಂತ. MB ಪಾಟೀಲ್ ಅವರು ಏನು ಮಾಡಬೇಕು? DCM ಸ್ಥಾನದ ಆಕಾಂಕ್ಷಿಯಾಗಿದ್ದರು, 3 DCM ಅಂತ ಹೇಳಿದ್ರಿ ಶುರುವಲ್ಲಿ. ಆ ರೀತಿಯ ಮಾತುಗಳು ಕೂಡ ಕೇಳಿಬರುತ್ತೆ. ಅಂದರೆ ಇಷ್ಟರ ಮಟ್ಟಿಗೆ ಅಸಮಾಧಾನ ಆಗೋದಕ್ಕೆ ಕಾರಣ ಪ್ರಿಯಾಂಕ್ ಖರ್ಗೆ. ಪ್ರಿಯಾಂಕ್ ಖರ್ಗೆ ಅವರು ನಿಮಗೆ ಗೊತ್ತು ಯಾರು ಅಂತ ಹೇಳಿ, ನಮ್ಮ AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರ ಸುಪುತ್ರ. ನೋಡಿ, ಅವರಿಗೆ ಸಿದ್ದರಾಮಯ್ಯ ಅವರ ಸಂಪುಟದಲ್ಲೂ ಸಚಿವರು, ಕುಮಾರಸ್ವಾಮಿ ಅವರಿದ್ದಾಗಲೂ ಸಚಿವರು, ಅದರ ಜೊತೆಗೆ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಏನು ಖಾತೆ, ಎಂಥ ಖಾತೆ, ಗೃಹ ಸಚಿವರು. ನೋಡ್ರಿ, ಯಾವ ಪರಮೇಶ್ವರ್ ಅವ್ರಿಗೂ ಅಷ್ಟೊಂದು ಅಧಿಕಾರ ಇಲ್ಲ DCM ಆಗಿ, ಗೃಹ ಸಚಿವರಿಗೆ ಅಷ್ಟೊಂದು ಹ್ಯಾಂಡ್ ಇರುತ್ತೆ. ಸೊ ಹಾಗಾಗಿ ಕಾಂಗ್ರೆಸ್ನ ಈ ಹೈಡ್ರಾಮಕ್ಕೆ ಯಾರು ಕಾರಣ ಅಂತ ಹೇಳಿದ್ರೆ, ಎಲ್ಲರೂ ಬೊಟ್ಟು ಮಾಡಿ ತೋರಿಸೋದು ಪ್ರಿಯಾಂಕ್ ಖರ್ಗೆ ಅವರ ಮೇಲೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಈಗ ರೋಷಾವೇಶ.
ನೋಡಿ, ಪ್ರಿಯಾಂಕ್ ಖರ್ಗೆ ಅವರು ಕ್ಯಾಬಿನೆಟ್ ಸಚಿವರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಗೃಹ ಸಚಿವರು ಮಹೋನ್ನತ ಖಾತೆಯನ್ನು ಕೊಡಲಾಗಿದೆ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ. ನಾನಾಗಲೇ ಹೇಳಿದಾಗೆ ಇದೆಲ್ಲವೂ ಕೂಡ ತಂದೆಯ ಕೃಪಾ ಕಟಾಕ್ಷ. ಈ ರೀತಿ ಇನ್ಫ್ಲೂಯೆನ್ಸ್ ಮಾಡಿ ಮಾಡ್ಕೊಳ್ಳೋದಾದರೆ ಪಾಪ ಪಕ್ಷಕ್ಕೋಸ್ಕರ 40ರಿಂದ 50 ವರ್ಷ ದುಡ್ದವ್ರ ಕತೆ ಏನಾಗಬೇಕು? ಕೊಟ್ಟ ಖಾತೆ ಇಸ್ಕೊಂಬಿಟ್ಟು ಹೋಗ್ಬಿಟ್ರೆ ಸುಮ್ಮನಾಗ್ಬಿಡುತ್ತಾ? ಯತೀಂದ್ರ ಸಿದ್ದರಾಮಯ್ಯ ಅವರು ಏನು ಮಾಡಿದ್ದಾರೆ? MLC ಎಷ್ಟು ವರ್ಷ ಆಗಿದೆ? ಅವರು ಸಿದ್ದರಾಮಯ್ಯ ಅವರ ಪುತ್ರ ಅನ್ನೋದನ್ನು ಬಿಟ್ಟರೆ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ಯಾವ ಐಡೆಂಟಿಟಿ ಇದೆ? ಈ ರೀತಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನ. ನೀವು ಈ ರೀತಿ ಹಿರಿಯ ಸಚಿವರನ್ನು ಕಡೆಗಣಿಸ್ಬಿಟ್ಟು ನೀವು ಪಾರ್ಶಿಯಾಲಿಟಿ ಮಾಡಿ ಬೇಕಾದವ್ರಿಗೆ ಮಣೆ ಹಾಕಿ ಅವರಿಗೆ ಉನ್ನತ ಮಟ್ಟದ ಖಾತೆ ಕೊಡ್ತಾ ಹೋದರೆ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲೂ ನಿರ್ನಾಮ ಆಗುತ್ತೆ, ನೋಡ್ತಾ ಇರಿ ಅಂತ ಹೇಳಿ ರಾಜ್ಯದ ಜನ ಹೇಳ್ತಾ ಇರೋದು. 1998 ರಾಜಕೀಯ ಪ್ರವೇಶ ಮಾಡ್ತಾರೆ NSUI ಮುಖಾಂತರ. ಅದಾದಮೇಲೆ 2016ರಲ್ಲಿ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಅತ್ಯಂತ ಕಿರಿಯ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಅದಾದಮೇಲೆ ಹೆಚ್ಚುವರಿಯಾಗಿ HD ಕುಮಾರಸ್ವಾಮಿ ಅವರ ಮೈತ್ರಿ ಸರ್ಕಾರದಲ್ಲಿ ಸಮಾಜ ಕಲ್ಯಾಣ ಸಚಿವರಾಗ್ತಾರೆ. ಅದಾದಮೇಲೆ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಮತ್ತೆ ಮಿನಿಸ್ಟರ್ ಆಗ್ತಾರೆ ಕಳೆದ ಬಾರಿ. ಅದಾಯ್ತಾ? ಈಗ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಗೃಹ ಖಾತೆ, ಎಷ್ಟು ಅತ್ಯುನ್ನತ ಖಾತೆ ಅದು. CM ಬಿಟ್ಟರೆ ನೆಕ್ಸ್ಟು DCMಗೂ ಇಲ್ಲ ಆ ಪವರು. ಅಂದರೆ ಈ ರೀತಿ ಮಾಡ್ತಾ ಹೋದರೆ ಖಂಡಿತವಾಗ್ಲೂ ಕೂಡ ಕಾಂಗ್ರೆಸ್ ಪಕ್ಷ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಮಾಡ್ಕೋಬೇಕಾಗತ್ತೆ. ಒಂದು ಸಲ ಆತ್ಮಾವಲೋಕನ ಮಾಡ್ಕೋಬೇಕು, ಯಾರಿಂದ ಆಗ್ತಾ ಇದೆ, ಯಾಕೆ ಅಸಮಾಧಾನಿತರಾಗಿದ್ದಾರೆ ಅಂತ ಹೇಳಿ. ಸೊ ಹಾಗಾಗಿ ಹೈಕಮಾಂಡು ಶೀಘ್ರದಲ್ಲೇ ಮಧ್ಯಪ್ರವೇಶಿಸಿ ಈಗಿರುವಂತಹ ಅಸಮಾಧಾನಿತರನ್ನು ಶಮನ ಮಾಡೋ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ 24 ತಿಂಗಳಲ್ಲ, ಆದಷ್ಟು ಬೇಗ ಸರ್ಕಾರ ಬಿದ್ದೋಗೋದ್ರಲ್ಲಿ 2 ಮಾತಿಲ್ಲ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಸೊ ಕಾದ್ ನೋಡೋಣ ಇನ್ನು ಕಾಂಗ್ರೆಸ್ಸಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂತ.